ದೇವರೇ, ಈ ದಿನವನ್ನು ಕೊಟ್ಟಿದ್ದಕ್ಕ ನಿಮಗೆ ಸ್ತೋತ್ರ, ವಂದನೆ, ಆರಾಧನೆ. ಜೀಸಸ್, we thank you for this day, for giving us auspicious day. ಹೌದು, ಸೋತಾಗ, ನೊಂದಿರುವಾಗ, ಕಂಗೆಟ್ಟಾಗ ನೀವು ನಮ್ಮ ಕೈ ಹಿಡಿದು ನಡೆಸುತ್ತೀರಿ. When we were lost in this world, you have led us with faithfulness. ಹೌದು, ಪ್ರಾಮಾಣಿಕವಾಗಿ, ಪ್ರೀತಿಪೂರ್ವಕವಾಗಿ ನಮ್ಮನ್ನು ಮುನ್ನಡೆಸುತ್ತೀರಿ. ಹೌದು, ವಿಶೇಷವಾಗಿ ಮೋಶೆಯೊಂದಿಗೆ, ಆರೋನನೊಂದಿಗೆ ಇದ್ದ ಪ್ರಸನ್ನತೆ ಎಂದು ನಿಮ್ಮ ಪ್ರಸನ್ನತೆ ನಮ್ಮೊಂದಿಗೆಯೂ ಇದೆ. ಅದನ್ನು ನಾವು ಅನುಭವಿಸುತ್ತಿದ್ದೇವೆ. As you were with Moses, Aaron, and today your presence is with us. ಹೌದು ಸ್ವಾಮಿ, ನಿಮ್ಮ ಪ್ರಸನ್ನತೆ ಇಲ್ಲದೆ ನಾವು ಇಲ್ಲಿ ಜೀವಿಸಲು ಸಾಧ್ಯವಿಲ್ಲ, ಬಾಳಲು ಸಾಧ್ಯವಿಲ್ಲ. ನಿಮ್ಮ ಪ್ರಸನ್ನತೆಯಿಂದಲೇ ಎಲ್ಲವೂ ಸಾಧ್ಯ. ಹೌದು, ನೀವು ಹೇಳಿದ್ದೀರಿ, ರಾಷ್ಟ್ರಕ್ಕೆ ವಿರುದ್ಧವಾಗಿ ರಾಷ್ಟ್ರ, ದೇಶಕ್ಕೆ ವಿರುದ್ಧವಾಗಿ ದೇಶ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ, ತಂದೆಗೆ ವಿರುದ್ಧವಾಗಿ ಮಗ, ಸೊಸೆಗೆ ವಿರುದ್ಧವಾಗಿ ಅತ್ತೆ, ಈ ರೀತಿಯಾಗಿ ಎಲ್ಲ ರೀತಿಯಲ್ಲೂ ಶಾಮ ಡಾಮರಗಳು, ತೊಂದರೆಗಳು, ತಾಪತ್ರೆಗಳು ಹಾಗೂ ಭೂಕಂಪಗಳು ಸಂಭವಿಸುವು. ಇವೆಲ್ಲವೂ ಆಗಲೇ. ಎಸ್, a nation against nation, a state against state, father against son, and daughter-in-law against mother-in-law. Yes, all these things will happen. These must happen. Then only Son of Man will appear. ಆಗಲೇ ವಿಶೇಷವಾಗಿ ಪ್ರಭು ಯೇಸು ಮೇಘರೂಢರಾಗಿ ನಮಗೆ ನ್ಯಾಯ ಕೊಡಲು ಬರುವರು. The Lord will come to judge us at the appropriate time. ಆದ್ದರಿಂದ ಇಂದು ನಮ್ಮನ್ನೇ ಅರ್ಪಿಸೋಣ, ನಮ್ಮ ತನುಮನ ಧನಗಳನ್ನು ಅರ್ಪಿಸೋಣ, ನಮ್ಮ ಕಷ್ಟ ಸಂಕಟಗಳನ್ನು ಅರ್ಪಿಸೋಣ. ಅವರಿಲ್ಲದೆ ನಮ್ಮ ಜೀವನವಿಲ್ಲ, ಅವರಿಂದಲೇ ನಮ್ಮ ಜೀವನ. ಹೌದು, ಇಂದು ಅವರಿಲ್ಲದೆ ಒಂದು ಹುಲ್ಲು ಕಡ್ಡಿಯು ಅದು ಕಾಣಲು ಸಾಧ್ಯವಿಲ್ಲ. Yes, we are here because of the mercy and grace of the Lord. Everything happens because of His mercy. ಆದ್ದರಿಂದ ಅವರ ಕೃಪೆಯಿಂದಲೇ ಎಲ್ಲವೂ ನಡೆಯುವುದು, ಎಲ್ಲವೂ ನೆರವೇರುವುದು. ಅದಕ್ಕಾಗಿ ಪ್ರಾರ್ಥಿಸೋಣ. ಆಮೆನ್. ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಿಮ್ಮ ಅದ್ಭುತವಾದ ಸಂಸ್ಕಾರ ನಿಮ್ಮ ಮರಣದ ಸ್ಮಾರಕವಾಗಿ ಮೆಟ್ಟಿದೆ. ಈ ನಿಮ್ಮ ಪರಮ ರಹಸ್ಯವನ್ನು ಆರಾಧಿಸೋಣ. ನಮ್ಮೆಲ್ಲ ಕೋರಿಕೆಗಳನ್ನು ವಿಶೇಷವಾಗಿ ಅಂಗೀಕರಿಸಿರಿ. ನಿಮ್ಮ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ.